ಅಂದರೆ ಹೆಂಗೆ ಅಂದರೆ ಅದು ಇನ್ಕ್ರೀಸ್ ದಿ ನಂಬರ್ ಆಫ್ ಇಂಡಿವಿಜುವಲ್ಸ್. ಆವಾಗಲೇ ಹೇಳಿದ್ನಲ್ಲ, ಮಲ್ಟಿಸೆಲ್ಯುಲರ್ ಯಾವ ರೀತಿ ನಾವು ಗ್ರೋತ್ನ ಡಿಫೈನ್ ಮಾಡ್ತೀವಿ ಮತ್ತು ಯುನಿಸೆಲ್ಯುಲರಲ್ಲಿ ನಾವು ಗ್ರೋತ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ. ಸೊ ಈಗ ಉದಾಹರಣೆಗೆ ಯುನಿಸೆಲ್ಯುಲರ್ ಆರ್ಗನಿಸಮ್ಸ್ ವಿಲ್ ಗ್ರೋ ಬೈ ಡಿವೈಡಿಂಗ್ ದಿ ಸೆಲ್ಸ್. ಓಕೆನಾ, ಇದನ್ನೇ ನಾವು ಗ್ರೋತ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ನಾವು ಇನ್ವಿಟ್ರೋ ಇರುತ್ತೆ, ಈಗ ಟೆಸ್ಟು ಬೇಬಿ ಎಲ್ಲ ಮಾಡ್ತಾರಲ್ವಾ, ಸೊ ಅಂತ ಒಂದು ಇನ್ವಿಟ್ರೋದಲ್ಲಿ ಒಂದು ಆರ್ಗ್ಯಾನಿಸಮ್ಸ್ನ ಬೆಳೆದಾಗ ಒಂದು ಯುನಿಸೆಲ್ಯುಲರ್ನ ಇಟ್ಟಾಗ ಅದನ್ನ ಗ್ರೋತ್ನ ನಾವು ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ ಅದ್ರ ನಂಬರ್ ಏನಾದ್ರು ಇನ್ಕ್ರೀಸ್ ಆಗಿದೆ ಅಂದರೆ ಅದು ಗ್ರೋತ್ ಆಗಿದೆ ಅಂತ. ಸೊ ಈ ರೀತಿ ನಾವು ಡಿಫೈನ್ ಮಾಡ್ತೀವಿ. ಇನ್ನೊಂದು ಏನಪ್ಪ ಅಂದರೆ ಇನ್ ಮೆಜಾರಿಟಿ ಆಫ್ ಹೈಯರ್ ಅನಿಮಲ್ಸ್, ಈಗ ಆರ್ಗ್ಯಾನಿಸಮ್ಸ್ ಯುನಿಸೆಲ್ ಕಾಂಪ್ಲೆಕ್ಸ್ ಆಗ್ತಾ ಹೋದಂಗೂ ರೀಪ್ರೊಡಕ್ಷನ್ನು ಮತ್ತು ಗ್ರೋತು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್. ಅಂದರೆ ಎರಡು ಬೇರೆ ಬೇರೆ. ಹೆಂಗೆ ಅಂದರೆ ಗ್ರೋತೇ ಬೇರೆ, ರೀಪ್ರೊಡಕ್ಷನ್ನೇ ಬೇರೆ. ಈಗ ಯುನಿಸೆಲ್ಯುಲರಲ್ಲಿ ತಗೊಳ್ಳೋಣ. ನಾನೇನು ಹೇಳಿದೆ, ಗ್ರೋತ್ ಅಂದರೆ ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಇಂಡಿವಿಜುವಲ್ಸ್, ಸೊ ಇಟ್ ಈಸ್ ಆಲ್ಸೋ ಗ್ರೋತ್, ಇವಾಗ ಕಲ್ತ್ವಿ. ಬಟ್ ರಿಪ್ರೊಡಕ್ಷನ್ ಅಂದರೆ ಏನು? ರಿಪ್ರೊಡಕ್ಷನ್ ಅಂದರೆ ಪ್ರೊಡ್ಯೂಸಿಂಗ್ ದಿ ಆಫ್ ಸ್ಪ್ರಿಂಗ್ಸ್ ಫ್ರಮ್ ಪೇರೆಂಟ್ಸ್. ಸೊ ಒಂದರಿಂದ ಇನ್ನೊಂದಾಗೋದು ಗ್ರೋತು ಆಯಿತು, ಇನ್ನೊಂದು ರೀಪ್ರೊಡಕ್ಷನ್ನು ಆಯಿತು. ಸೊ ಇಲ್ಲಿ ಯುನಿಸೆಲ್ಯುಲರಲ್ಲಿ ಎರಡು ಒಂದೇನೆ ಅಂತ ಆಯಿತು, ಅದು ನಾವು ಹೇಳೋಕ್ಕಾಗಲ್ಲ. ಬಟ್ ಮಲ್ಟಿಸೆಲ್ಯುಲರಲ್ಲಿ ಗ್ರೋತ್ ಅಂದರೆ ಬೇರೆ, ರೀಪ್ರೊಡಕ್ಷನ್ ಅಂದರೆ ಬೇರೆ. ಗ್ರೋತ್ ಅಂದರೆ ಒಂದು ಆರ್ಗ್ಯಾನಿಸಮ್ ಇದೆ ಅಂದರೆ, ಒಂದು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಇದೆ ಅಂದರೆ ಅದರೊಳಗೆ ಸೆಲ್ಸು ಡಿವಿಷನ್ ಆಗಿ 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 ಆ ಲಿವಿಂಗ್ ಆರ್ಗ್ಯಾನಿಸಮು ಒಂದು ಲೆವೆಲಿಗೆ ಬರುತ್ತೆ, ಅಪ್ ಟು ಸರ್ಟೆನ್ ಲೆವೆಲ್ವರೆಗೂ ಬರುತ್ತೆ. ಬಟ್ ರಿಪ್ರೊಡಕ್ಷನ್ ಅಂದರೆ ಏನು? ಅದು ಅಂದರೆ ಅವರಿಂದ ಇನ್ನೊಂದು ಜೀವಿನ ಅದು ಜೀವ ಕೊಡುತ್ತೆ. ಸೊ ಇಟ್ ಈಸ್ ಕಾಲ್ಡ್ ರೀಪ್ರೊಡಕ್ಷನ್. ಸೊ ಹಿಯರ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಗ್ರೋತ್ ಬೇರೆ, ರೀಪ್ರೊಡಕ್ಷನ್ ಬೇರೆ. ಬಟ್ ಯುನಿಸೆಲ್ಯುಲರ್ ಸೆಲ್ಸಲ್ಲಿ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಗ್ರೋತೇ ಬೇರೆ, ರಿಪ್ರೊಡಕ್ಷನ್ನೇ ಬೇರೆ ಅಂತ. ಸೊ ಸಮ್ಟೈಮ್ಸ್ ಇಟ್ ಈಸ್ ಎರಡನ್ನೂ ನಾವು ಯೂಸ್ ಮಾಡ್ತೀವಿ. ಅಂದರೆ ಗ್ರೋತಿಗೂ ಇದೇ ರೀತಿ ಹೇಳ್ತೀವಿ, ರಿಪ್ರೊಡಕ್ಷನ್ಗೂ ಇದೇ ರೀತಿ ಹೇಳ್ತೀವಿ. ಈಗ ನೆಕ್ಸ್ಟು, ಒನ್ ಮಸ್ಟ್ ರಿಮೆಂಬರ್ ದಟ್ ಇನ್ಕ್ರೀಸ್ ಇನ್ ಬಾಡಿ ಮಾಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಗ್ರೋತ್. ಸೊ ಇಲ್ಲಿ ಏನಪ್ಪ ಅಂದರೆ ಇನ್ಕ್ರೀಸಿಂಗ್ ದಿ ಬಾಡಿ ಮಾಸ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಗ್ರೋತ್. ಈಗ ನನ್ನ ಬಾಡಿ ಇದೆ, ನಾನು 10ನೇ ಕ್ಲಾಸಲ್ಲಿ ಹೆಂಗಿದ್ದೆ, ಇವತ್ತು ಹೆಂಗಿದ್ದೀನಿ, ನನ್ನ ಮಾಸ್ ಇನ್ಕ್ರೀಸ್ ಆಗಿದೆ. ಸೊ ಇಟ್ ಈಸ್ ಪಾರ್ಟ್ ಆಫ್ ಎ ಗ್ರೋತ್. ಹ್ಯೂಮನ್ಸ್ನ ನಾವು ಅಳಿಯೋದು ಇದೇ ರೀತಿ, ಅಥವಾ ನಮ್ಮ ಸುತ್ತಮುತ್ತ ಕಾಣುವಂಥ 4 ಕಾಲಿನ ಪ್ರಾಣಿಗಳನ್ನ ಎಲ್ಲವನ್ನೂ ನಾವು ಅಳಿಯೋದು ಇದೇ ರೀತಿ, ಗ್ರೋತ್ ಹೆಂಗಾಗಿದೆ ಅಂತ. ಅಂದರೆ ಎಕ್ಸ್ಟರ್ನಲ್